ಅಮ್ಮ ಇಲ್ಲೇ ಇದ್ದಾಳ. ಅಮ್ಮನ ಜೊತೆ ಏನು ಮಾತಾಡಬಾರ್ದು. ನಾನು ಸುಮ್ಮನೆ ಇಲ್ಲಿಂದ ಹೋಗ್ಬೇಕು ಇವಾಗ. ಏನೇ ಹೊರಗಡೆ ಯಾರ ಜೊತೆ ಮಾತಾಡತ್ತಿದ್ದಿ? ಹಾಂ, ಆ ಸುಂದ್ರಿ ಏನಾದರೂ ಬಂದಿದ್ಲೇನ? ಅಕ್ಕಿ ಧ್ವನಿ ಕೇಳಕತ್ತಿತ್ತು. ಎಲ್ಲಿಗೆ ಹೋಗ್ಬೇಕಂತ ಅನ್ಕೊಂಡಿದ್ದಿ? ನಾನು ಆ ಕಡೆಯಿಂದ ಬಾಗಿಲಿಂದ ಬರಬೇಕು ಅಂತ ಅನ್ಕೋನಿ. ಆದ್ರೆ ಅಲ್ಲಿ ಆಕೆ ನಿಂತಿರೋದು ನೋಡಿ ಅದ್ರ ಮುಖ ನೋಡ್ಬಾರ್ದು ಅನ್ನೋ ಕಾರಣಕ್ಕೆ ಹಿಂಗೆ ಬನ್ನಿ. ಅಕ್ಕಿ ಜೊತೆ ಏನು ಮಾತಾಡತ್ತಿದ್ದೀಯ ಅಂತ? ಹಾಂ, ಆ ಸುಂದ್ರಿ ಹೆಂಗದ ಅನ್ನೋದು ಗೊತ್ತೈತೇ ಇಲ್ಲ? ಗೊತ್ತಿದ್ದು ಅಕ್ಕಿ ಜೊತೆ ಏನು ಮಾತು? ಅಯ್ಯೋ ಅಮ್ಮ, ಸುಂದ್ರಿ ಅಕ್ಕ ಬಂದಿರೋದು ಹಂಗೆ ಬಂದಿದ್ಲು, ವಾಕಿಂಗ್ ಮಾಡತ್ತಿದ್ಲು, ನಾನು ಮಾತಾಡ್ಸಿದ್ನಿ. ಏನಾಯ್ತು ಇವಾಗ? ಆಕಿ ಬ್ಯಾಗ್ ಹಿಡ್ಕೊಂಡು ನಿಂತಿರೋದನ್ನ ನಾನು ನೋಡಿದಾನ. ಹೇಳ, ಎಲ್ಲಿಗೆ ಹೋಗಿದ್ರಿ? ಬ್ಯಾಗ್ ತೊಗೊಂಡೆ ಎಲ್ಲಿಗೆ ಹೊಂಟಿದ್ದಿ ನೀನು? ಯಾಕೆ ನಿನ್ನ ಜೊತೆ ಆಕಿ ಮಾತಾಡ್ಕೊತ ನಿಂತಿದ್ಲು? ಏನಾಯ್ತು ಅನ್ನೋದನ್ನ ನನಗೆ ಕ್ಲಿಯರ್ ಆಗಿ ಡೀಟೇಲ್ ಆಗಿ ಏನನ್ನೋದು ಹೇಳ್ತೇನ? ಅಯ್ಯೋ ಅಮ್ಮ, ಯಾಕೆ ಇಷ್ಟೊಂದು ಅನುಮಾನ ಪಡ್ತೀನಿ ನೀನು? ಏನಾಯ್ತು ಅಂದ್ರೆ ನಾನು ಬ್ಯಾಗ್ ತೊಗೊಂಡು ಮನೆ ಬಿಟ್ಟು ಹೊಂಟಿದ್ನಿ. ಆದ್ರೆ ನನ್ನನ್ನು ತಡೆದಿದ್ದು ಸುಂದ್ರಿ ಅಕ್ಕ ನನ್ನ ತಡೆದ ಮನೆ ಒಳಗೆ ಕಳಿಸಿದ್ಲು. ಈಗ ಸಮಾಧಾನ ಆಯಿತು. ಯಾಕೆ ಅನ್ನೋದು ಗೊತ್ತಾಯ್ತು. ಬರೇ ತಪ್ಪಾಗಿ ಯೋಚನೆ ಮಾಡ್ತಿದ್ದಿ, ಬರೀ ಎಲ್ಲರ ಬಗ್ಗೆ ತಪ್ಪಾಗಿ ಅಪಾರ್ಥ ಮಾಡ್ಕೋತಿದ್ದಿ. ಮೊದಲ ಕರೆಕ್ಟಾಗಿ ಒಬ್ಬರ ಬಗ್ಗೆ ತಿಳ್ಕೊಳ್ಳೋದನ್ನ ಕಲಿತ ಆಮೇಲೆ ಏನು ಮಾಡಬೇಕು, ಯಾಕೆ ಅವ್ರು ಮಾತಾಡಿದ್ರು ಅಂತ ತಿಳಿ. ಅದನ್ನ ಬಿಟ್ಟು ಹಂಗೆ ಅಂತ ಮಾತಾಡೋದಲ್ಲ. ಏನು ಬುದ್ಧಿ ಮಾತು ಕಲ್ಸಳೆ ನಿನಗೆ? ಹೋಗಿ ನಿಮ್ಮಮ್ಮಗ ವಾಪಸ್ ಮಾತಾಡಂತ ಹೇಳಿ ನನಗೆ ವಾಪಸ್ ಮಾತಾಡೋಷ್ಟು ಮುಂದುವರೆದ್ಬಿಟ್ಟೆ ನೀನು. ಅಯ್ಯೋ ಅಮ್ಮ, ಹಾಗಲ್ಲ, ಮನ ಹೇಳೋದನ್ನ ಸರಿಯಾಗಿ ಕೇಳ್ತೇನ ನೀನು? ನೋಡು ಎಷ್ಟು ಮಾತಾಡ್ತಿದ್ದಿ ಅಂತ ನೋಡು. ಹೌದು, ನೀನು ಯಾಕೆ ಮನೆ ಬಿಟ್ಟು ಹೊಂಟಿದ್ದಿ? ನಿನಗೇನು ಅಂತಾರೆ ಹೋಗಿ ಬಂದಿತ್ತು ಮನೆ ಬಿಟ್ಟು ಹೋಗಂತದ? ಹಾಂ, ಮನೆ ಬಿಟ್ಟು ಯಾಕೆ ಹೋಗಕ್ಕೆ ನಿರ್ಧಾರ ಮಾಡಿದ್ದೀನಿ ನೀನು? ಹೇಳಿ ಫಸ್ಟ್. ಆಕೆ ನಿನ್ನ ತಡದ್ಲಾಕ? ಆಕೆ ತಡೆದ್ಕೊಳ್ಳಿ, ನೀನು ಯಾಕೆ ಮನೆ ಒಳಗೆ ಬಂದು? ಇದಕ್ಕೆಲ್ಲಕ್ಕೂ ನನಗೆ ಸರಿಯಾಗಿ ಉತ್ತರ ಕೊಡು. ಅಯ್ಯೋ ಅಮ್ಮ, ನಾ ಹೇಳೋದನ್ನ ಸ್ವಲ್ಪ ಕೇಳು. ಏನಾಯ್ತಂದ್ರೆ ನಾನು ಈ ಮದುವೆ ಇಷ್ಟ ಇಲ್ಲ ಹಂಗೆ ಹಿಂಗೆ ಅನ್ಕೊಂಡು ಮನೆ ಬಿಟ್ಟು ಹೊಂಟಿದ್ನಿ. ಅಷ್ಟ್ರಾಗ ಸುಂದ್ರಿ ಅಕ್ಕ ಗೌರಿ ಆಂಟಿ ಬಂದ್ಲು. ಗೌರಿ ಆಂಟಿ ಬಂದ ಆಕೆ ಎಲ್ಲಿಗೆ ಹೊಂಟಿದ್ದಿ ಅಂತ ಕೇಳೋ ಅಷ್ಟ್ರಾಗ ಸುಂದ್ರಿ ಅಕ್ಕ ನೋಡಿ ಸುಂದ್ರಿ ಅಕ್ಕ ಬಂದ್ಲು. ಸುಂದ್ರಿ ಅಕ್ಕ ಬಂದು ಯಾಕೆ ಲಕ್ಕಿ ಬ್ಯಾಗ್ ತೊಗೊಂಡ ಎಲ್ಲಿ ಹೊಂಟಿ ಅಂದ್ಲು. ಇಲ್ಲಕ್ಕ, ನಾನು ಮತ್ತೆ ಫಾರಿನ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿನಿ. ಯಾಕೆ ಏನಾಯಿತು ಅಂತ ಅಂದ್ಲು. ಇಲ್ಲ, ನನಗೆ ಮದುವೆ ಇಷ್ಟ ಇಲ್ಲ, ಅದಕ್ಕೆ ನಾನು ಮನೆ ಬಿಟ್ಟು ಹೊಂಟಿದ್ದೀನಿ ಅಂತ ಆಕೆ ಮುಂದೆ ಹೇಳಿದ ತಕ್ಷಣ ನೋಡಿ ಈ ರೀತಿ ಎಲ್ಲ ಮಾಡಬೇಡ ಅತ್ತೆ, ಸಾರಿ ಆಂಟಿ, ಯಾವ ಒಂದು ನಿರ್ಧಾರ ತೊಗೊಂಡಿದ್ದಾರ ಅದ ನಿರ್ಧಾರ ಮೇಲೆ ನೀನು ನಿಂತ್ಕೊ. ನೀನು ಕೃಷ್ಣ ಮದುವೆ ಆಗು, ನಾನು ನಿನಗೆ ಸಂಪೂರ್ಣವಾಗಿ ಸಪೋರ್ಟ್ ಮಾಡ್ತೀನಿ. ನೀನು ಏನೂ ಯೋಚನೆ ಮಾಡಬೇಡ. ನೀನು ಕೃಷ್ಣ ಮದುವೆ ಆಗೋಕ್ಕೆ ಒಪ್ಕೋ ಅಂತ ನನಗೆ ಒತ್ತಾಯ ಮಾಡಿ ಬಲವಂತ ಮಾಡಿ ಕೃಷ್ಣಮ್ಮನ ಮದುವೆ ಆಗೋಕ್ಕೆ ಒಪ್ಸಿದ್ಲು. ಅದಕ್ಕೆ ನಾನು ಆಯಿತು. ಅಲ್ಲ ಅಕ್ಕ, ನಿನ್ನ ಜೀವನ ಹಾಳಾಗುತ್ತೆ, ಆದ್ರೂ ನೀನು ನನ್ನ ಜೀವನ ಸರಿ ಮಾಡೋದಕ್ಕೆ ಹೋಗ್ತಾ ಇದೆಯಲ್ಲ, ನಂಗೆ ತುಂಬ ಬೇಜಾರಾಗ್ತಾ ಇದೆಯಕ್ಕ ಅಂತ ಹೇಳಿದ್ರೂ ಕೇಳಲೇ ಇಲ್ಲ. ಅಷ್ಟೆಲ್ಲ ಹೇಳಿದ್ಮೇಲೂ ಅವಳು ನನಗೆ ಮದುವೆಗೆ ಒಪ್ಸೇ ಬಿಟ್ಲು. ಆಯಿತು ಅಂತ ಮದುವೆಗೆ ಒಪ್ಕೊಂಡು ನಾನು ಮನೆ ಒಳಗೆ ಬಂದೆ. ಇವಾಗಾದ್ರೂ ಅರ್ಥ ಆಯ್ತಾ? ನನ್ನನ್ನು ಮದುವೆಗೆ ಒಪ್ಸೋ ಅಷ್ಟು ಮುಂದುವರೆದ್ಲು ಅಕ್ಕ. ಆದರೆ ನೀನು ಅವಳ ಜೊತೆನೇ ಕೆಟ್ಟದಾಗಿ ನಡ್ಕೊಳಕ್ಕೆ ನೋಡ್ತಾ ಇದೆಯಲ್ಲಮ್ಮ. ಯಾಕಮ್ಮ ಈ ರೀತಿ ನನಗೆ ದ್ವೇಷಕಾರ ಬುದ್ಧಿ ಬಂದೈತಿ? ಏನು ಹೇಳತ್ತಿ ನೀನು? ಸುಂದ್ರಿ ನಿನ್ನನ್ನು ಮದುವೆಗೆ ಒಪ್ಸಿದ್ಲಾ? ಇದು ಯಾಕೋ ನನಗೆ ಸುಳ್ಳು ಅಂತ ಅನ್ಸಕತ್ತೈತಿ. ಅಕ್ಕಿ ನಿನ್ನ ಮದುವೆಗೆ ಒಪ್ಸೋ ಅಷ್ಟೇ ಮುಂದುವರೆದು ಬಿಟ್ಲಾ? ಕ್ರಿಶ್ ಜೊತೆ ಮದುವೆ ಮಾಡೋಕೆ ಅಕ್ಕಿ ನಿರ್ಧಾರ ಮಾಡಿದ್ಲ? ಓ, ಅಂದ್ರೆ ಕ್ರಿಶ್ ಜೊತೆ ನೀನು ಮದುವೆ ಮಾಡ್ಸಕ್ಕೆ ಅಕ್ಕಿ ರೆಡಿ ಆಗಿದ್ದಾಳ ಅಂತ ಆಯಿತು. ಇದಕ್ಕೆ ನೀನು ಒಪ್ಕೊಂಡು? ಹೌದು ಅಮ್ಮ, ಸುಂದ್ರಿ ಅಕ್ಕ ನನಗೆ ಅಷ್ಟೆಲ್ಲ ಬಲವಂತ ಮಾಡಿದ್ಮೇಲೆ ನಾನು ಒಪ್ಕೊಂಡೆ. ನೀನು ಹೇಳಿದಾಗ ನಾನು ಒಪ್ಕೊಂಡಿಲ್ಲ, ಅವಳು ಹೇಳಿದಾಗ ಯಾಕೆ ಒಪ್ಕೊಂಡೆ ಅಂತಂದ್ರೆ ಆಕೆ ಹೇಳೋ ರೀತಿಯೇ ಆಗಿತ್ತು. ಅವಳು ಹೇಳಿದ್ಮೇಲೆ ನನಗೆ ಅನಿಸ್ತು ನಾನು ತಪ್ಪು ನಿರ್ಧಾರ ತೊಗೋತಾ ಇದ್ದೀನಿ, ಈ ನಿರ್ಧಾರ ತಪ್ಪು, ನಾನು ಮದುವೆ ಆಗೋದಕ್ಕೆ ಅಮ್ಮಗೆ ಒಪ್ಪಿಗೆ ಇದೆ ಅಂತ ಹೇಳಬೇಕು ಅಂತ ಮನೆ ಒಳಗೆ ಬಂದ್ರೆ ನೀನು ನೋಡಿದ್ರೆ ಇಂಥ ರಂಪ ರಾಮಾಯಣ ಮಾಡಕತ್ತಿದ್ದಿ. ಏಕಮ್ಮ ಈ ರೀತಿ ಎಲ್ಲ ಮಾಡಿ ನನ್ನ ಮನಸ್ಸಿಗೆ ಅಷ್ಟೊಂದು ನೋವು ಮಾಡ್ತಿದ್ಯಾ? ಬೇಡ ಅಮ್ಮ, ಪ್ಲೀಸ್ ಈ ರೀತಿ ಎಲ್ಲ ಮಾಡೋದಕ್ಕೆ ಹೋಗಬೇಡ. ನಾನು ಹೇಳೋದನ್ನು ಸ್ವಲ್ಪ ಕೇಳು. ನಾ ಹೇಳಿದಾಗ ನಿನಗೆ ಒಪ್ಕೋಬೇಕಂತ ಅನಿಸಿಲ್ಲ, ಅದೇ ನಿನಗೆ ಸುಂದ್ರಿ ಹೇಳಿದಾಗ ಒಪ್ಕೋಬೇಕಂತ ಅನಿಸ್ತಾನೆ? ಯಾಕೆ ನಾನು ಅಷ್ಟು ಹೇಳಿನಿ, ಅಷ್ಟು ಬಡ್ಕೊನಿ ಸಾಯ್ತಾನು ಮಾಡ್ತಾನೆ ಅಂತಂದ್ರೂ ನನ್ನ ಮೇಲೆ ನಿನಗೆ ಕನಿಕರ ಬರಲಿಲ್ಲ. ಆದರೆ ಆಕೆ ಒಂದು ಮಾತು ಹೇಳ್ಕೊಳ್ದೆ ನಿನಗೆ ಒಪ್ಕೊ ಅಂತ ಏನು ಹೇಳಿದ್ದಕ್ಕಂಥದ್ದು? ಏನೋ ಹೇಳಿದ್ಲು ಬಿಡಮ್ಮ, ಅದಕ್ಕೆ ಒಪ್ಕೊನಿ. ನೀನು ಯಾಕೆ ಇಷ್ಟೊಂದು ಡಿಸಪಾಯಿಂಟ್ ಆಗತ್ತಿದ್ದಿ? ಸುಮ್ಮನೆ ಇದು ಬಿಡಲ್ಲ. ಯಾಕೆ ಸುಮ್ಮನೆ ನಂದು ತಲೆ ತಿನ್ನಾಕತ್ತಿದ್ದಿ? ಮದ್ವೆಗೆ ಒಪ್ಕೊಂಡ್ರು ಒಂದು, ಒಪ್ಕೋದಿದ್ರೆ ಒಂದು ನಿಂದು. ಇವಾಗ ಮದ್ವೆಗೆ ಒಪ್ಕೊಂಡಿದ್ದೀನಲ್ಲ ಮಗಳ, ನೀನು ಮದ್ವೆಗೆ ಒಪ್ಕೊಂಡಿ? ಸುಂದ್ರಿ ಒಪ್ಸಿದ್ಲು ನಿನ್ನ? ಅಲ್ಲ, ನೀನು ಮದ್ವೆಗೆ ಒಪ್ಕೊಂಡಿ ಅಂದ್ರೆ ನನಗೆ ಯಾಕೋ ತುಂಬ ಭಯ ಆಗ್ತಾ ಇದೆಯಲ್ಲ. ಯಾಕಮ್ಮ ಈ ಮದ್ವೆಗೆ ಒಪ್ಕೊಂಡೆ? ಹೌದು ಅಪ್ಪ, ನಾನು ಮದ್ವೆಗೆ ಒಪ್ಕೊಂಡೆ. ಯಾಕಂತಂದ್ರೆ ಸುಂದ್ರಿ ಅಕ್ಕ ನನಗೆ ಬಲವಂತ ಮಾಡಿರೋದಕ್ಕೆ ನಾನು ಈ ಮದುವೆ ಒಪ್ಕೋಬೇಕಾಗಿ ಬಂತು. ನನಗೆ ಎಷ್ಟೇ ಬೇಡ ಅಂದರೂ ಸುಂದ್ರಿ ಅಕ್ಕ ಕೇಳೇ ಇಲ್ಲ. ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೆ, ಫಾರಿನ್ಗೆ ಹೋಗಬೇಕು ಅಂತ ನಿರ್ಧಾರ ಮಾಡಿಕೊಂಡು ಬ್ಯಾಗ್ ತೊಗೊಂಡು ಇನ್ನೇನು ಹೋಗಬೇಕು ಅನ್ನೋಷ್ಟರಲ್ಲಿ ಸುಂದ್ರಿ ಅಕ್ಕ ಬಂದು ನನ್ನನ್ನು ತಡೆದ್ರು. ಸುಂದ್ರಿ ಅಕ್ಕ ನನ್ನನ್ನು ಹೋಗೋದಕ್ಕೆ ಬಿಡಲೇ ಇಲ್ಲ. ಏನು ಮಾಡಲಿ, ಅದಕ್ಕೆ ಇನ್ನೂ ಇಲ್ಲೇ ಇದ್ದೀನಿ. ಮದುವೆಗೂ ಒಪ್ಕೊಂಡ್ರು ಒಂದು, ಅಮ್ಮಂದು ಒಪ್ಕೋದಿದ್ರು ಒಂದು. ಒಪ್ಕೊಂಡಿದ್ದಕ್ಕೂ ಅಂತಾಳೆ, ಒಪ್ಕೊಳ್ಳಿಲ್ಲ ಅಂದ್ರೂ ಬೈತಾಳೆ. ಈ ಇವಳು ಸಲುವಾಗಿ ನನಗದು ತಲೆ ಕೆಟ್ಟು ಹೋಗಿದ್ದೆ ನೋಡಪ್ಪ. ಈಗ ನಾನು ಏನು ಅನ್ಬಾರ್ದಂದನಂತ ನಿಮ್ಮಪ್ಪನ ಮುಂದೆ ಹೋಗಿ ಹೇಳತ್ತಿದ್ದೆ. ನಿಮ್ಮಪ್ಪ ಹೇಳಿದ್ರನೋ, ನಿಮ್ಮಪ್ಪ ಕೇಳಿದ್ರನೋ? ಏನು ಮಾಡೋಕ್ಕಾಗತ್ತೆ ನಿಮ್ಮಪ್ಪನ ಕೈಯಾಗ? ಏನು ಮಾಡೋಕ್ಕಾಗಿಲ್ಲ. ಮೊದಲು ನಿಮ್ಮಪ್ಪನ ಸರಿ ಇಲ್ಲ, ನಿಮ್ಮಪ್ಪ ಏನೇನು ಮಾಡೋಕ್ಕಾಗ್ತತಿ? ಆದರೂ ಮಗಳ ಲಕ್ಕಿ, ನೀನು ಈ ಮದ್ವೆಗೆ ಒಪ್ಕೋಬಾರ್ದಾಗಿತ್ತು. ನೀನು ಈ ಮದ್ವೆಗೆ ಒಪ್ಕೋತಿ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನೀನು
ಇಲ್ಲಪ್ಪ, ನಾನು ಎಷ್ಟೇ ಬೇಡ ಅಂದರೂ ಸುಂದರಿ ಆಗ ಕೇಳಲೇ ಇಲ್ಲ. ನೀನು ಮದುವೆ ಆಗಲೇಬೇಕು, ಮದುವೆ ಆಗಲಿಲ್ಲ ಅಂದರೆ ನನ್ನ ಮೇಲೆ ಆನೆ ಅಂತ ಅಂದ್ಲು. ಅದಕ್ಕೆ ನಾನು ಈ ಮದುವೆನ ಒಪ್ಕೋಬೇಕಾಗಿ ಬಂತು. ಸಾರಿ ಅಪ್ಪ, ನಾನು ಕೃಷ್ಣ ಮಾವನ್ನ ಮದುವೆ ಆಗ್ತಾ ಇದ್ದೀನಿ. ನೀವು ಯಾವ ಡೇಟ್ ಫಿಕ್ಸ್ ಮಾಡ್ತೀರೋ ನಾನು ಅದೇ ಡೇಟ್ಗೆ ಮಾಮನ್ನ ಮದುವೆ ಆಗ್ತೀನಿ. ಇಲ್ಲ ಮಗಳ, ಅದೇನಾದರೂ ಆಗಿರಲಿ, ನೀನು ಮಾತ್ರ ಕೃಷ್ಣ ಮದುವೆ ಆಗಕ್ಕೆ ಒಪ್ಕೋಬಾರ್ದಾಗಿತ್ತು. ತಪ್ಪು ಮಾಡಿದೆ, ನೀನು ತಪ್ಪು ಮಾಡಿದೆ ಮಗಳ. ನೀನು ಈ ರೀತಿ ತಪ್ಪು ಮಾಡ್ತೀಯ ಅಂತ ನಾನು ಅಂದ್ಕೊಂಡಿದ್ದಿಲ್ಲ. ನೀನು ತಪ್ಪು ಮಾಡಬಾರ್ದಾಗಿತ್ತು, ತಪ್ಪು ಮಾಡಬಾರ್ದಾಗಿತ್ತು. ಏನು ತಪ್ಪು ಮಾಡಿಳು? ಕೃಷ್ಣ ಮದುವೆ ಆಗೋದನ್ನು ದೊಡ್ಡ ತಪ್ಪೇನ ನಿಮಗೆ? ಆಕೆ ಮದುವೆ ಆಗಲಿ ಅಂತ ಕೆಲಸ ನಾನು ಎಷ್ಟೆಲ್ಲ ದೇವ್ರನ್ನ ಬಿಡ್ಕೊಂಡಿದ್ದೇನೆ, ಎಷ್ಟೆಲ್ಲ ಹರಕೆಗಳನ್ನ ಕಟ್ಕೊಂಡಿದ್ದೇನೆ. ಆದರೆ ನೀವು ಬಂದು ತಪ್ಪು ಮಾಡಿದ್ಯಾ ಅಂತ ಹೇಳ್ತೀರಿ. ಬಾಯಿ ಮುಚ್ಕೊಂಡಿದ್ರೆ ಸರಿ, ನೀವು ಜಾಸ್ತಿ ಮಾತಾಡೋಕೆ ಹೋಗ್ಬೇಡ್ರಿ. ಇಲ್ಲಿ ಇದು ನನ್ನ ಮಗಳ ವಿಷಯ, ಇದೇನು ನಿಮ್ಮ ವಿಷಯ ನಾವಿಲ್ಲಿ ಮಾತಾಡತ್ತಿಲ್ಲ. ನನ್ನ ಮಗಳ ವಿಷಯ ನಾನು ಮಾತಾಡ್ತಾ ಇರೋದು. ಸುಮ್ಮನೆ ಇಲ್ಲಿಂದ ಹೋದ್ರೆ ಸರಿ, ಇಲ್ಲ ಅಂದರೆ ನಾನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಏನು ಮಾಡ್ತೀನಿ ನೀನು? ಏನು ಮಾಡ್ತಿದ್ದಿ ಪ್ರೇಮ? ನಾನು ಬಾಯಿ ಮುಚ್ಕೊಂಡು ಅದನಿ ಅಂತ ಹೇಳಿ ಜಾಸ್ತಿ ಮಾತಾಡ್ತಾ ಇದೀಯೇ? ಜಾಸ್ತಿ ಮಾತಾಡತ್ತೀಯೇನಾ? ಏನೇನು ಹೊಡಿತಾರೇನ? ಬರ್ರಿ ನೋಡೋಣ. ನನಗೆ ಜೋರು ಮಾಡ್ತಾರೇನ? ಈ ಮನೆಗೆ ಗಿರಕ್ಕೆ ಬಿಟ್ಟಿರೋದು ದೊಡ್ಡ ನಾನು. ಅಂಥದ್ರಲ್ಲಿ ನನಗೆ ಜೋರು ಮಾತಾಡಿದ್ರೆ ಇವತ್ತು ನಿಮ್ಮನ್ನ ಮನೆ ಬಿಟ್ಟು ಹೊರಗೆ ಹಾಕ್ಬೇಕಾಗತ್ತೆ, ನೆನ್ಪಿಟ್ಕೋರಿ. ಅಯ್ಯೋ ಅಮ್ಮ, ಮದುವೆಗೆ ಒಪ್ಕೊಂಡ್ರೊಂದು, ಒಪ್ಕೋದಿದ್ರೆ ಒಂದಲ್ಲ ನಿಂದು. ಅಪ್ಪ ಜೊತೆ ಏನು ಇವಾಗ ಜಗಳ ನಿಂದು? ಸುಮ್ಮನೆ ನೀನು ಒಳಗೆ ಹೋಗ್ತೀಯಾ? ಇವಾಗ ನಾನು ಮದುವೆಗೆ ಒಪ್ಕೊಂಡಿದ್ದೀನಿ ತಾನೆ, ಸುಮ್ಮನೆ ಇದ್ಬಿಡು. ಇನ್ನು ಮದುವೆಗೆ ಒಪ್ಕೊಂಡಿಲ್ಲ ಅಂದರೆ ಏನಾದರೂ ಮಾತಾಡ್ಬೋದಾಗಿತ್ತು. ಇವಾಗ ನಾನು ಮದುವೆಗೆ ಒಪ್ಕೊಂಡ್ಮೇಲೆ ನೀನು ಯಾಕೆ ಸುಮ್ಮನೆ ಅಪ್ಪನ ಜೊತೆ ಜಗಳ ಆಡ್ತಿದ್ಯಾ? ಸುಮ್ಮನೆ ನನಗೆ ಟೆನ್ಷನ್ನ ಕೊಡಬೇಡಿ. ಹೋಗಿ ಹೋಗಿ ಅಮ್ಮ. ಅಲ್ಲ ಅಲಕ್ಕಿ, ಅದು ಇವಾಗ ನೀವು ಹೋಗಿಲ್ಲ ಅಂದರೆ ನಾನೇ ಫಾರಿನ್ಗೆ ಹೋಗ್ಬಿಡ್ಬೇಕಾಗುತ್ತೆ. ಯಾರು ಆನೇನೂ ನೋಡಲ್ಲ, ಏನೂ ನೋಡಲ್ಲ. ನಾನು ಇವಾಗಲೇ ಹೊರಟು ಹೋಗ್ಬಿಡ್ಬೇಕಾಗತ್ತೆ. ನೀವು ಹೋಗ್ತೀರಾ ಇಲ್ವೋ ಅಷ್ಟೇ ಹೇಳಿ. ಸರಿ, ನೀನು ಹೇಳತ್ತಿ ಅಂತ ಹೊಂಟೇನಿ ಅಷ್ಟ. ಅಪ್ಪ ಯಾಕಪ್ಪ ಅಮ್ಮನ ಜೊತೆ ಯಾಕೆ ಜಗಳ ಆಡ್ತಿದ್ದೀರಾ? ಸುಮ್ಮನೆ ಇದ್ರೆ ಆಯ್ತಲ್ಲ. ಯಾಕೆ ನಿಮ್ಮನ್ನಪ್ಪ ಅಮ್ಮ ಮನೆ ಬಿಟ್ಟು ಹೊರಗೆ ಹಾಕ್ತೀನಿ ಅಂತಂದ್ರು? ಅಂಥ ತಪ್ಪನ್ನ ನೀವೇನು ಮಾಡಿದ್ದೀರಪ್ಪ? ಅಮ್ಮ ನಿಮ್ಮನ್ನ ಮನೆ ಬಿಟ್ಟು ಹೊರಗೆ ಹಾಕುವಷ್ಟು ದೊಡ್ಡ ತಪ್ಪು ಏನಾದರೂ ಮಾಡಿದ್ದೀರಾ? ಅದು ಲಕ್ಕಿ, ನಿನಗೆ ಈಗ ಹೇಳುವಂಥ ಟೈಮ್ ಬಂದಿಲ್ಲ. ನೀವು ಟೈಮ್ ಬಂದಾಗ ನಾನು ಅದನ್ನ ಹೇಳ್ತೇನೆ. ಆದರೆ ಈಗ ಯಾವ ರೀತಿ ಹೇಳಬೇಕು, ಹೇಗೆ ಹೇಳಬೇಕು ಅಂತಲೂ ನನಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನಾನು ಏನೂ ಹೇಳತ್ತಿಲ್ಲ. ಸೊ ಇನ್ನೊಂದು ಏನು ಅಂತಂದ್ರೆ, ನೀನು ಕೃಷ್ಣ ಮದುವೆ ಆಗೋದು ತಪ್ಪು ಮಗಳ. ಒಬ್ಬರ ಜೀವನ, ಒಂದು ಹೆಣ್ಮಗಳ ಜೀವನ ಹಾಳು ಮಾಡೋದು ದೊಡ್ಡ ತಪ್ಪು. ಆದರೆ ನೀನು ಹೋಗಿ ಆ ದಿನ ಪ್ರೀತಿ ಮಾಡಿ ಹೋಗಿ ಇವಾಗ ಕೃಷ್ಣ ಮದುವೆ ಆದ್ರೆ ನೀನು ಪ್ರೀತಿಗೆ ಏನು ಬೆಲೆ ಇರ್ತೈತಿ ಹೇಳು? ನೀನು ಪ್ರೀತಿಗೆ ಏನು ಬೆಲೆ ಇರ್ತೈತಿ? ನಿಮ್ಮ ಅಮ್ಮನ ಜೊತೆ ಅಷ್ಟು ಜಗಳ ಆಡಿದಿ, ನಾನು ಪ್ರೀತಿ ಮಾಡಿ ಹುಡುಗನ ಮದುವೆ ಆಗ್ತೀನಿ, ಅವನೇ ಇಲ್ಲ ಅಂದ್ರೆ ನಾನು ಸತ್ತೋಗ್ತೀನಿ ಅಂತೆಲ್ಲ ಅಷ್ಟೆಲ್ಲ ದೊಡ್ಡ ಮಾತಾಡಿ ಈಗ ಕೃಷ್ಣ ಮದುವೆ ಯಾಕೆ ಒಪ್ಕೊಂಡು? ಮಾತಾಡು ಮಗಳ, ಮಾತಾಡು. ಅಪ್ಪ, ಇವಾಗ ನಿಮ್ಮ ಮುಂದೆ ಇದನ್ನೆಲ್ಲ ಏನು ಹೇಳೋಕ್ಕಾಗಲ್ಲ. ಇವಾಗ ಇದೆಲ್ಲ ಒಂಥರ ಸೀಕ್ರೆಟ್ ಇದ್ದಂಗೆ. ಇದನ್ನ ಯಾರ್ದು ಮುಂದೆ ಬಿಟ್ಕೊಡೋಕ್ಕಾಗಲ್ಲ. ಸಾರಿ ಅಪ್ಪ. ಆದ್ರೆ ನಾನು ಈ ಮದುವೆಗೆ ಒಪ್ಕೊಂಡಿರೋದಂತೂ ನಿಜ. ಆದರೆ ನಾನು ಇಷ್ಟಪಟ್ಟಿರೋ, ನಾನು ಪ್ರೀತಿ ಮಾಡ್ತಿರೋ ಹುಡುಗನ್ನೇ ಮದುವೆ ಆಗ್ತೀನೋ ಅಥವಾ ಯಾರನ್ನೋ ಮದುವೆ ಆಗ್ತೀನೋ ನನಗೆ ಗೊತ್ತಿಲ್ಲ. ಆದರೆ ಈ ಮದುವೆಗೆ ಇಷ್ಟ ಇದೆಯೋ ಇಷ್ಟ ಇಲ್ವೋ ಗೊತ್ತಿಲ್ಲದೆ ಒಪ್ಕೊಂಡ್ಬಿಟ್ಟೇನಿ. ನೀವು ಯಾವ ಡೇಟ್ ಫಿಕ್ಸ್ ಮಾಡ್ತೀರೋ ಅಂತ ನನಗೆ ಭಯ ಆಗ್ತಾಯಿದೆ. ಇನ್ನು ಒಂದು ವಾರದಲ್ಲಿಟ್ರು ಖುಷಿಯಾಗಿ ತಾಳಿ ಕಟ್ಟಿಸ್ಕೊಳ್ಳೋಕ್ಕೆ ತಯಾರಾಗಿದ್ದೀನಿ ಅಪ್ಪ, ತಯಾರಾಗಿದ್ದೀನಿ. ಅಮ್ಮಂಗೆ ಅದನ್ನೇ ಹೇಳಿದೆ. ಆದರೆ ಅಮ್ಮನೂ ಡೌಟ್ ಮೇಲಿದ್ದಾಳೆ. ನೀನು ಕೂಡ ಹಾಗೆ ಕೇಳತ್ತಿದ್ದಿ. ಯಾಕೆ ನಾನು ಈ ಮದುವೆ ಆಗಬಾರ್ದಾ? ತಪ್ಪೇನಪ್ಪ, ತಪ್ಪೇನು? ಅಲ್ಲವ, ಸುಂದ್ರಿ ಜೀವನ ಹಾಳು ಮಾಡೋಕೆ ನೀನು ನಿಂತಿದ್ದಿ? ಇಲ್ಲಪ್ಪ, ಇಲ್ಲ. ನಾನು ಸುಂದ್ರಿ ಜೊತೆ, ಸುಂದ್ರಿ ಅಕ್ಕನ ಜೀವನ ಹಾಳು ಮಾಡೋಕೆ ಹೊಂಟಿಲ್ಲ. ಯವ್ವ, ನಿನಗೆ ಸಕ್ರೆ ತೊಗೊಂಬರಲಿ, ಪೈಸಾ ತೊಗೊಂಬರಲಿ, ಏನು ಮಾಡ್ಕೊಂಬರಲಿ ಹೇಳು? ನೀನು ಮದುವೆಗೆ ಒಪ್ಕೊಂಡಿಲ್ಲ, ಆ ಖುಷಿಗೆ ನಿನಗೆ ಏನು ಮಾಡ್ಕೊಂಬರಲಿ ಅಂತೇಳಿ ಗೊತ್ತಾಗಬಾರ್ದು ನನಗೆ. ಖುಷಿ ಅಷ್ಟಾಗತ್ತತಿ. ಅಮ್ಮ, ನನಗೆ ಇಷ್ಟ ಇಲ್ಲದೆ ಮದುವೆ ಆಗ್ತಾಯಿದ್ದೀನಿ. ನಿನಗೆ ಏನು ಇಷ್ಟ ಆಗುತ್ತೋ ಅದನ್ನು ಮಾಡಿ ತಿನ್ನು ಅಮ್ಮ. ನನಗಂತೂ ಏನು ತಿನ್ನೋದಕ್ಕೂ ಇವಾಗ ಮನಸ್ಸಿಲ್ಲ. ನಾನು ಸ್ವಲ್ಪ ರೆಸ್ಟ್ ಮಾಡಬೇಕು. ನಂಗೆ ತುಂಬ ತಲೆ ನೋವ್ತಾ ಇದೆ. ಎಲ್ಲನೂ ಯೋಚನೆ ಮಾಡಿ 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 ನನಗೆ ಸಾಕಾಗಿದೆ. ಇವಾಗ ನನ್ನ ಪಾಡಿಗೆ ಸುಮ್ಮನೆ ಬಿಟ್ಬಿಡಿ, ಸರಿನಾ? ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೋಲ್ರು ಹೆಂಗದ್ರಿ? ಎಲ್ಲರೂ ಚಲೋದ್ರಿ ಅಂತ ಅನ್ಕೊಂಡೀನಿ. ನಮ್ಮ ವೀಡಿಯೋಸ್ ಹೆಂಗೆ ಬರತ್ತಾವು ನೋಡಿರಿ, ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿರಿ, ಆಲ್ ಅಂತ ಟೈಪ್ ಮಾಡಿರಿ. ನಾನೇನಾದರೂ ವೀಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್. ಹಾಗೆ ನಮ್ಮ ಹೊಸ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.